हैप्पी न्यू ईयर प्रोग्राम फर्स्ट टाइम इन बीजापुर। सफायर इवेंट्स टीम आपके लिए लाई है शहर बीजापुर में पहली बार सभी एज ग्रुप को मद्देनजर रखते हुए हैप्पी न्यू ईयर प्रोग्राम विद फुल एंटरटेनमेंट। अक्सर लाइव डीजे में हम उम्र के नौजवान हिस्सा लेते हैं, मगर इस बार 31 दिसंबर 2023 की शाम 2024 के स्वागत के लिए डीजे शो में फैमिली ग्रुप्स भी हिस्सा ले सकते हैं। न्यू ईयर के स्वागत के लिए हो जाएं तैयार। एड्रेस बेगम तालाब रोड, कन्नान फंक्शन हॉल ग्राउंड, बीजापुर, जहां हर तरह का एंटरटेनमेंट जैसे लाइव डीजे, रशियन फायर डांस, नए आर्टिस्ट के साथ विद अनलिमिटेड फूड, वो भी सिर्फ 599 में। 5 या 10 के ग्रुप फ्रेंड्स को मिलेगा स्पेशल डिस्काउंट। ವೃಕ್ಷತಾನ 2023 ಇವತ್ತು ಬಹಳ ವಿಜೃಂಭಣೆಯಿಂದ ಬಹಳ ಅರ್ಥಪೂರ್ಣವಾಗಿ ಉದ್ಘಾಟನೆಗೊಂಡಿದೆ. ಜಲತಜ್ಞ ಮೆಗಸೆ ಅವಾರ್ಡ್ ಪುರಸ್ಕೃತ ನಮ್ಮ ವಾಟರ್ ಮ್ಯಾನ್ ಆಫ್ ಇಂಡಿಯಾ ರಾಜೇಂದ್ರ ಸಿಂಗ್ ಅವರು, ನಾನು, ನಗರದ ಶಾಸಕರಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಜಿಲ್ಲಾಧಿಕಾರಿಗಳು, SP ಅವರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಹಿರಿಯ IAS ಅಧಿಕಾರಿಗಳಂತ ದಳವಾಯಿ ಅವರು ಎಲ್ಲರೂ ಇವತ್ತು ಸಾವಿರಾರು ಜನ ಬಹಳ ಹುಮ್ಮನಸ್ಸಿನಿಂದ, ಹುರುಪಿನಿಂದ ಇವತ್ತು ಪಾಲ್ಗೊಂಡಿದ್ದಾರೆ. ಇದು ಒಂದು ವಿಜಯಪುರದಲ್ಲಿ ಒಂದು ಹಬ್ಬದ ವಾತಾವರಣ ಇವತ್ತು ದಿವಸ ಸೃಷ್ಟಿಯಾಗಿದೆ. ಇದಕ್ಕೆ ಕಾರಣ, ಇದರ ಉದ್ದೇಶ, ನಾವು ವಿಜಯಪುರದಲ್ಲಿ ಅರಣ್ಯ ಬೆಳವಣಿಗೆ ಆಗಬೇಕು, ಫಾರೆಸ್ಟ್ ಬೆಳವಣಿಗೆ ಆಗಬೇಕು. ರಾಜ್ಯ ರಾಷ್ಟ್ರದಲ್ಲಿ ಏನು 30% ಮೇಲೆ ಇದೆ, ನಮ್ಮ ಬಿಜಾಪುರ್ನಲ್ಲಿ 0.17% ಇದ್ದಿದ್ದು ಅದು ನಾವು 30% ಒಯ್ಯಬೇಕು. ತನ್ಮೂಲಕ ಇಲ್ಲಿ ಮಳೆ ಆಗ್ಲಿಕ್ಕೆ ಸಾಧ್ಯ ಅದ ಅಂತ ತಿಳ್ಕೊಂಡು ನಾನು ಇಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಪ್ರಾರಂಭ ಮಾಡಿದ್ದು. ಅದ್ರ ಜೊತೆಗೆ ಈ ಇನ್ನೊಂದನ್ನು ಕೂಡ ನಾವು ಈ ಸಲ ನಾವು ಒತ್ತನ್ನು ಕೊಟ್ಟಿದ್ದೀವಿ. ಪರಿಸರದ ಜೊತೆಗೆ ಇವತ್ತು ನಮ್ಮ ಸ್ಮಾರಕಗಳನ್ನ ಬಗ್ಗೆ ಅರಿವು ಮೂಡಿಸ್ಬೇಕು, ರಕ್ಷಣೆ ಮಾಡಬೇಕು, ಎರಡು ಉದ್ದೇಶದಿಂದ ಮಾಡಿದ್ದು. ಬಹಳ 2 ವರ್ಷ 3 ವರ್ಷ ನಡು ಕೊರೋನಾ ಸಂದರ್ಭದಲ್ಲಿ ಸ್ಥಗಿತಗೊಂಡಿತ್ತು. ಈಗ ಮತ್ತೆ ನಿಮ್ಮೆಲ್ಲರ ಒಂದು ಆಶಯದಂತೆ, ನಿಮ್ಮೆಲ್ಲರ ಸಹಕಾರದಿಂದ ಪಕ್ಷಾತೀತವಾಗಿ ಇವತ್ತು ದಿವಸ ಈ ಮ್ಯಾರಥಾನ್ ಅನ್ನ, ವೃಕ್ಷತಾನನ್ನ ನಾವು ಬಹಳ ಸಂತೋಷ ಉದ್ಘಾಟಿಸಿದ್ವಿ. ಎಲ್ಲರೂ ಭಾಗವಹಿಸ್ರಿ, ಆನಂದಿಸ್ರಿ.